ನಾಳೆಯಿಂದಲೇ ಬೆಸ್ಕಾಂ ವ್ಯಾಪ್ತಿಯಲ್ಲಿ ವಿದ್ಯುತ್ ದರ ಏರಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಪ್ರತಿ ಯೂನಿಟ್ಗೆ 40 ರಿಂದ 50 ಪೈಸೆ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ಕೆಇಆರ್ಸಿ ಇದಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ಪ್ರಕಟ ಮಾಡಿದೆ. ಅಂದ್ರೆ ನಾಳೆಯಿಂದಲೇ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಬರುವಂತ ವಿದ್ಯುತ್ ಸಂಪರ್ಕ ಯಾರ್ಯಾರು ತೆಗೆದುಕೊಂಡಿದ್ದಾರೋ ಅವರ ಮನೆಯಲ್ಲಿ ವಿದ್ಯುತ್ ದರ ಏರಿಕೆ ಆಗುತ್ತೆ. ವಾಣಿಜ್ಯ ಮತ್ತು ಕೈಗಾರಿಕಾ ಬಳಕೆದಾರರಿಗೆ ಹೊರೆ, ನಷ್ಟದಲ್ಲಿರುವಂತಹ ವಿದ್ಯುತ್ ಕಂಪನಿಗಳ ಅಂದರೆ ಬೆಸ್ಕಾಂಗಳ ಆದಾಯ ಹೆಚ್ಚಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡ್ತಾ ಇರುವಂತಹ ನಿರ್ಧಾರ. ಇದರಿಂದಾಗಿ ಗ್ರಾಹಕರ ಜೇಬಿಗೆ ಕತ್ತರಿ ಹೆಚ್ಚಳ ಆಗ್ತಾ ಇದೆ. ಸದ್ಯ ವಿದ್ಯುತ್ ದರ ವೆಚ್ಚವನ್ನು ನಿರ್ವಹಿಸಬೇಕು ಅನ್ನುವಂಥ ಕಾರಣಕ್ಕೆ ಈ ನಿರ್ಧಾರ ಮಾಡ್ಕೊಂಡಿದ್ದಾರಂತೆ. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಗೃಹ ಜ್ಯೋತಿ 200 ಯೂನಿಟ್ ಒಳಗಿನ ಗ್ರಾಹಕರಿಗೆ ಉಚಿತವಾಗಿ ವಿದ್ಯುತ್ ಸಿಗ್ತಾ ಇದೆ. ಅದ್ರ ಮೇಲೆ ಬಳಕೆ ಮಾಡ್ತಾರೆ ಅಂತ ಅಂದರೆ ಅದ್ರ ಮೇಲೆ ಕರೆಂಟ್ ಬಿಲ್ ಕೂಡ ಬರುತ್ತೆ. ಬಟ್ ಈಗ 1 ಯೂನಿಟ್ಗೆ ಇಷ್ಟು ಅಂತ ದರ ಏರಿಕೆಯನ್ನು ಮಾಡಲಾಗ್ತಾ ಇದೆ. ಗೃಹ ಜ್ಯೋತಿ ಯೋಜನೆಯನ್ನು ಯಾರೆಲ್ಲ ಲಾಭ ಪಡ್ಕೊಳ್ತಾ ಇದ್ದೀರೋ, 200 ಯೂನಿಟ್ ಒಳಗೆ ಬರ್ತಾ ಇದೆಯೋ ಅವರಿಗೆಲ್ಲ ಏನು ತೊಂದರೆ ಇಲ್ಲ. ಬಟ್ ಈಗ 50 ಪೈಸೆ ಏರಿಕೆ ಮಾಡೋದ್ರಿಂದ 1 ಯೂನಿಟ್ಗೆ ಅದರಿಂದ ಒಂದು ರೀತಿ ಗ್ರಾಹಕರಿಗೆ ಹೊರೆ, ಮತ್ತೊಂದು ಕಡೆ ಬೆಸ್ಕಾಂಗಳ ಆದಾಯ ಹೆಚ್ಚಿಸಬೇಕು, ಅವರು ನಿರ್ವಹಣೆ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಈ ಉದ್ದೇಶದಿಂದ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಈಗ ಕೆಇಆರ್ಸಿ ತೆಗೆದುಕೊಂಡಿರುವಂಥ ಈ ನಿರ್ಧಾರದಿಂದ ಗ್ರಾಹಕರಿಗೆ ಯಾವ ರೀತಿ ನಷ್ಟ ಆಗುತ್ತೆ, ಬೆಸ್ಕಾಂಗಳಿಗೆ ಯಾವ ರೀತಿ ಲಾಭ ಆಗುತ್ತೆ? ಏನು ಅಂತ ಹೇಳಿದ್ರೆ ಪ್ರತಿ ವರ್ಷವೂ ಕೂಡ ಬೆಸ್ಕಾಂ ಆಗಿರ್ಬೋದು, ಎಸ್ಕಾಂ ಆಗಿರ್ಬೋದು, ಇವೆಲ್ಲವೂ ಕೂಡ ದರವನ್ನ ಏರಿಕೆ ಮಾಡ್ತಾರೆ. ಅದರಲ್ಲೂ ಕೂಡ ನಾಳೆಯಿಂದ ಹೊಸ ಆರ್ಥಿಕ ವರ್ಷ ಆರಂಭ ಆಗೋದ್ರಿಂದ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಇದರಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ವಿವಿಧ ಕಾರಣದಿಂದಾಗಿ ಎಲ್ಲಾ ಎಸ್ಕಾಂಗಳು ಕೂಡ ಬಹಳಷ್ಟು ನಷ್ಟದಲ್ಲಿದೆ. ಈ ಒಂದು ನಷ್ಟದಲ್ಲಿ ಇರುವಂತಹ ಕಾರಣದಿಂದಾಗಿ ಅನಿವಾರ್ಯ ಕಾರಣದಿಂದಾಗಿ ನಾವು ದರವನ್ನ ಏರಿಕೆ ಮಾಡಬೇಕು ಅಂತ ಹೇಳಿ ಎಸ್ಕಾಂಗಳು ಏನು ಕೆಇಆರ್ಸಿ ಒಂದು ಪತ್ರವನ್ನ ಬರೆದಿರ್ತಾರೆ, ಹಾಗೆ ಮನವಿಯನ್ನು ಕೂಡ ಮಾಡಿರ್ತಾರೆ. ಅದೇ ರೀತಿಯಲ್ಲಿ ಪ್ರತಿ ವರ್ಷವೂ ಕೂಡ 40 ರಿಂದ 50 ದರ ಏರಿಕೆಯನ್ನ ಮಾಡೋದು ಅನಿವಾರ್ಯ ಅಂತ ಹೇಳಿ ಕೆಇಆರ್ಸಿಯು ಕೂಡ ಹೇಳಿತ್ತು. ಸೊ ಅದೇ ರೀತಿಯಲ್ಲಿ ಈ ಬಾರಿಯೂ ಕೂಡ 40 ರಿಂದ 50% ನಾಳೆಯಿಂದ ಈ ಒಂದು ವಿದ್ಯುತ್ ದರದಲ್ಲಿ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಇದ್ರ ಜೊತೆಗೆ ಕೇವಲ ವಿದ್ಯುತ್ ದರ ಅಷ್ಟೇ ಅಲ್ಲ, ನಾಳೆಯಿಂದ ಹೊಸ ನೀರಿನ ದರವೂ ಕೂಡ ಜಾರಿಯಾಗುವಂತಹ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಈ ಒಂದು ದುಬಾರಿ ದುನಿಯಾದಲ್ಲಿ ಒಂದಲ್ಲ ಒಂದು ದರ ಏರಿಕೆಯಿಂದ ಕಂಗೆಟ್ಟಿರುವ ನಾಳೆ ಈ ಒಂದು ವಿದ್ಯುತ್ ದರ ಆಗಿರ್ಬೋದು, ಹಾಗೆ ನೀರಿನ ದರ ಆಗಿರ್ಬೋದು ಒಂದ್ ರೀತಿಯಲ್ಲಿ ಹೊರೆ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ಈಗ ಆಲ್ರೆಡಿ ಕಳೆದ ತಿಂಗಳು ಕೂಡ ಕಮರ್ಷಿಯಲ್ ವಿದ್ಯುತ್ ದರ ಏನಿದೆ ಅದನ್ನು ಕೂಡ ಏರಿಕೆ ಮಾಡಿದ್ವಿ. ಇದರಿಂದಾಗಿ ಕಮರ್ಷಿಯಲ್ ವಿದ್ಯುತ್ ಅನ್ನ ಬಳಸುವಂತಹ ಕಂಪನಿಗಳಾಗಿರ್ಬೋದು ಅಥವಾ ಫ್ಯಾಕ್ಟರಿಗಳಾಗಿರ್ಬೋದು ಇದೆಲ್ಲದಕ್ಕೂ ಕೂಡ ಬಹಳಷ್ಟು ಹೊರೆ ಆಗಿತ್ತು. ಇದರಿಂದ ಗೃಹಗಳಿಗೆ ವಿದ್ಯುತ್ ಅನ್ನು ಕೂಡ ನಾಳೆಯಿಂದ ಏರಿಕೆ ಮಾಡೋದ್ರಿಂದಾಗಿ ಇದರ ನೇರ ಪರಿಣಾಮ ಗ್ರಾಹಕರ ಮೇಲೆ ಇದೆ. ಹೀಗಾಗಿ ಮತ್ತಷ್ಟು ಈ ಒಂದು ಕರೆಂಟ್ ದರ ಅದು ಜನರಿಗೆ ದುಬಾರಿ ಆಗುತ್ತೆ ಅಂತಾನೆ ಹೇಳ್ಬೋದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸುಷ್ಮಿತಾ ಮಾಹಿತಿಗೆ.